ಆತ್ಮೀಯರೇ, ಇನ್ನೇನು ಕೆಲವು ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭವಾಗ್ತಿದೆ. ಈಗ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಎಸ್ ಪಾಟೀಲ್ ಲಂಗೋಳ್ ಮಾಜಿ ಶಾಸಕರು ಅವರಿಗೆ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟಿಸಬೇಕಂತ ಅವರಲ್ಲಿ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. ಈಗ ಈ ಕಾರ್ಯಕ್ರಮದ ಈಗ ಸಾನ್ನಿಧ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಪೂಜ್ಯ ಸಂಗಮ ಪಂಚಾಯಿತಿಯಿಂದ ಬುದ್ಧ ವಂದನೆ ನಡೆಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವಾಗ ತಥಾಗತ ಭಗವಾನ್ ಗೌತಮ ಬುದ್ಧರಿಗೂ ಮತ್ತು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬೌದ್ಧ ಭಿಕ್ಷು ಸಂಘಕ್ಕೂ ಕೂಡ ಬಹುಜನ ಹೋರಾಟ ಸಮಿತಿಯ ಇನ್ನೋರ್ವ ಜಿಲ್ಲಾ ಮುಖಂಡರಾಗಿರುವಂಥ ವಿಠಲ್ ಕೋಣೇಕರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಕರೆಕೊಂಡು ಬೌದ್ಧ ಭಿಕ್ಷು ಸಂಘಕ್ಕೂ ಕೂಡ ಮೊಟ್ಟ ಮೊದಲಿಗೆ ತ್ರಿವಾರ ವಂದನೆ ಮಾಡುತ್ತಾ ಇವತ್ತು ದಿವಸ ಕೊಳಕೂರು ಗ್ರಾಮದಲ್ಲಿ ಇದ್ದಂಥ ಎಲ್ಲ ಸರ್ವ ಸದಸ್ಯರಿಗೆಲ್ಲ ತಮ್ಮೆಲ್ಲರಿಗೆಲ್ಲ ಇನ್ನೊಮ್ಮೆ ಮಂಗಲ ಮೈತ್ರಿಗೆ ತಿಳಿಸೋದಂದರೆ ಇವತ್ತು ದಿವಸ ನವೆಂಬರ್ 26 ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಬಹುಜನ ಹೋರಾಟ ಸಮಿತಿಯ ಪರವಾಗಿ ವಿಚಾರ ಸಂಕಿರಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಈ ಕಾರ್ಯಕ್ರಮಕ್ಕೆ ಬಂದಂಥ ಸಭೆಯ ಉದ್ಘಾಟಕರಿಗೂ ಮತ್ತು ಸಭೆಯ ಅಧ್ಯಕ್ಷರಿಗೂ ಮುಖ್ಯ ಅತಿಥಿಗಳಿಗೂ ಎಲ್ಲ ಸರ್ವ ಸದಸ್ಯರಿಗೆಲ್ಲ ತಮ್ಮೆಲ್ಲರಿಗೆಲ್ಲ ಇನ್ನೊಮ್ಮೆ ಮಂಗಲ ಮೈತ್ರಿಗೆ ತಿಳಿಸುವುದೆಂದರೆ ಈಗಾಗಲೇ ಕಾಯ ವಾಚ ಮನಸ್ಸು ಮತ್ತು ಶರೀರಚಿತ್ತ ಮನಸ್ಸಿಂದ ಲೋಕದ ಕಲ್ಯಾಣಕ್ಕಾಗಿ ಮಾನವನ ಕಲ್ಯಾಣಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಸಕಲ ಜೀವಿಗಳ ಕಲ್ಯಾಣವೆಂದು ಈ ತನ್ನ ಭಗವಾನ್ ಕೂಡ ಪಾಲಿಬೇಸಿಂದ ಮಂಗಲ ನಾಸಿಗೆ ಬಂಧುಗಳೇ. ಏಕೆಂದರೆ ಇವತ್ತು ದಿವಸ ನೀವೆಲ್ಲ ನೋಡ್ತಿರ್ಬೋದು. ಇವತ್ತು ದಿವಸ ಇಡೀ ವಿಶ್ವದಲ್ಲೇ ನಡೀತಿರುವಂಥ ಇಡೀ ದೇಶದಲ್ಲಿ ನಡೀತಿರುವಂಥ ಈ ಸಂವಿಧಾನದ ಸಮರ್ಪಣೆ ದಿನದ ಅಂಗವಾಗಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಎಲ್ಲ ಹಳ್ಳಿ ಗ್ರಾಮದಲ್ಲಿ ಕೂಡ ಇವತ್ತು ದಿವಸ ಸಂವಿಧಾನದ ಒಂದು ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಸಲಿದ್ದ ಬಂಧುಗಳೇ. ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಯಾವಾಗ ಅಂಬೇಡ್ಕರ್ ಅವರ ಹೆಸರನ್ನು ನಾವು ಕೇಳ್ತಾ ಇದ್ದೆವು, ಅದೇ ಪ್ರಕಾರ ಇವತ್ತು ದಿವಸ ನಾವೆಲ್ಲ ಸಂವಿಧಾನದ ಬರೆದಂಥ ಸಂವಿಧಾನಕ್ಕೆ ನಾವೆಲ್ಲ ಅರ್ಪಣೆ ಮಾಡಿದಂಥ ಒಂದು ದಿನ, ಒಂದು ನೆನಪಿನ ಗೋಸ್ಕರಕ್ಕಾಗಿ ಇವತ್ತು ದಿವಸ ಈ ಕೊಳಕೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ತಾವೆಲ್ಲ ಎಲ್ಲ ಸರ್ವ ಸದಸ್ಯರು ಎದ್ದು ನಿಂತು ತಾವೆಲ್ಲ ಕೈಯನ್ನು ಜೋಡಿಸಿ ಶಾಂತರತ್ನ ನಿಂತು ತಮ್ಮ ನುಡಿಯನ್ನು ನುಡಿಬೇಕನ್ನ ತಮ್ಮಲ್ಲಿ ಇನ್ನೊಮ್ಮೆ ನಾನು ತಿಳಿಸ್ಕೊತೀನಿ. ಏಕೆಂದರೆ ಈ ಬುದ್ಧ ವಂದನ ಪರವಾಗಿ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬರೆದಂಥ ಸಂವಿಧಾನದ ಪೀಠಿಕೆ ಪರವಾಗಿ ಈ ಹೋರಾಟದ ಸಮಿತಿಯ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ತಮ್ಮಗಳಿಗೆಲ್ಲ ಇನ್ನೊಮ್ಮೆ ನಾನು ಮಂಗಳನ ಆಸೆ ಇದೆ. ಅದಕ್ಕಾಗಿ ತಾವೆಲ್ಲ ಎಲ್ಲ ಸರ್ವ ಸದಸ್ಯರು ತಮ್ಮ ನುಡಿಯನ್ನು ನುಡಿಬೇಕನ್ನ ತಮ್ಮಲ್ಲಿ ಇನ್ನೊಮ್ಮೆ ನಾನು ವಿನಿಸ್ಕೊಳ್ತೇನೆ. ಬುದ್ಧಂ ನಮಾಮಿ, ಧಮ್ಮಂ ನಮಾಮಿ, ಸಂಘಂ ನಮಾಮಿ, ನಮೋ
ತಸ್ಸ ಭಗವತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತೀಯತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಅಥವಾ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಬಂಧುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ. ಸಾಧು ಸಾಧು ಸಾಧು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕಂತ ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಈಗ ಬುದ್ಧ ವಂದನೆ ಮತ್ತು ಸಂವಿಧಾನ ಪೀಠಿಕೆ ನೀಡಿರ್ತಕ್ಕಂಥ ಪೂಜ್ಯ ಪಂತೇಜಿ ಮತ್ತು ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈಗ ಈ ವೇದಿಕೆ ಇರತಕ್ಕಂಥ ಎಲ್ಲ ಮಹನೀಯರಿಗೆ ಸ್ವಾಗತ ಮತ್ತು ಗೌರವ ಸಮರ್ಪಣೆಯನ್ನ ಈ ಒಂದು ಕಾರ್ಯಕ್ರಮ ಸ್ವಾಗತವನ್ನ ಮಾಡಲಿಕ್ಕೆ ಲಕ್ಷ್ಮೀಕಾಂತ್ ಜಡಿ ಅವರು ನಡೆಸಿಕೊಡ್ಬೇಕಂತ ಅವರಿಗೆ ವಿನಂತಿ ಮಾಡ್ಕೊತಿದ್ದೇನೆ. ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರ ಸ್ವಾಗತ ಕೋರುವ ಜೊತೆಗೆ ಗೌರವ ಸಮರ್ಪಣೆಯನ್ನ ಒಂದು ನಡೆಸಿಕೊಡ್ಬೇಕಂತ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್ ನಮನಗಳನ್ನು ತಿಳಿಸುತ್ತೇನೆ. ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂತೆ
ನವೆಂಬರ್ 26 ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಬಹುಜನ ಹೋರಾಟ ಸಮಿತಿ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ಕೋಲ್ಕೂರು ವತಿಯಿಂದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀ ಸಂಗಾನಂದ ಬಂತೇಜಿ ಸಿದ್ಧಾರ್ಥ ಬುದ್ಧಿವಿಹಾರ ಕಲಬುರಗಿ ಇವರಿಗೆ ಈ ವೇದಿಕೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸಿದ್ದಣ್ಣ ಹಂಗರಿಗೆ ಅವರಿಂದ ಗೌರವ ಸಮರ್ಪಣೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯಮಾಡಿ ಕ್ಷಮಿಸಬೇಕು. ಇನ್ನೋರ್ವ ಗ್ರಾಮದ ಹಿರಿಯ ಮುಖಂಡರು, ದಲಿತ ಮುಖಂಡರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸಣ್ಣ ಹನ್ನೂರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಸಣ್ಣ ಹನ್ನೂರ್, ಮಾಜಿ ಗ್ರಾಮ ಪಂಚಾಯತ್ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀ ನಿಜಲಿಂಗ್ ದೊಡ್ಡಮನಿ ಉಪನ್ಯಾಸಕರು, ಪದವಿ ಪೂರ್ವ ಕಾಲೇಜು ಸ್ವಾನ, ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ತಿಪ್ಪಣ್ಣ ಜಡಿ ಅವರಿಂದ ಗೌರವ ಸಮರ್ಪಣೆ, ವಿಶ್ವರತ್ನ ಅವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಜಗಲಿಂಗ ಹಿರೇಮಠ ಸರ್ ಅವರ ವಿಜಯಕುಮಾರ್ ಹಿರೇಮಠ ಸರ್ ಅವರಿಗೆ ಕಾಂಗ್ರೆಸ್ ಮುಖಂಡರು ಇವರೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಬಾಗಣ್ಣ ಕಟ್ಟಿ ಅವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರಾಜಶೇಖರ್ ಸಿಡಿ ಕಾಂಗ್ರೆಸ್ ಮುಖಂಡರು ದೇವರಿಗೆ, ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಆದಿತ್ಯ ಹಂಗರಿಗೆ ಅವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ತಾಲೂಕಿನ ಶಾಸಕರ ಅನುಪಸ್ಥಿತಿಯಲ್ಲಿ ಬಂದಿರತಕ್ಕಂಥ ರಮೇಶ್ ಸಿಂಗ್ ಸಾಹೇಬ್ಗೆ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀನಾಥ್ ಕಟ್ಟಿ ಅವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಚಂದ್ರಶೇಖರ್ ಹರ್ನಾಳ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಲಬುರಗಿ, ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸಂಜು ಅವರಿಂದ ಗೌರವ ಸಮರ್ಪಣೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಪುಂಡಲಿ ಗಾಯಕ್ವಾಡ್ ದಲಿತ ಮುಖಂಡರು ದೇವರಿಗೆ, ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಶಿವರಾಜ್ ಗುಡ್ಡಿ ಅವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಿಜಯಕಾಂತ್ ಎಂ ರಾಗಿ, ರಾಜ್ಯ ಅಧ್ಯಕ್ಷರು ಬಹುಜನ ಹೋರಾಟ ಸಮಿತಿ, ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಅನಿಲ್ ಕುಮಾರ್ ಅವರಿಂದ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಅವರಿವರಲ್ಲದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ, ಮುಖ್ಯ ಅತಿಥಿಗಳಿಗೂ, ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷ ಸನ್ಮಾನಿತರಿಗೂ, ಹಾಗೂ ಶಾಲೆ ಮುಖ್ಯ ಗುರುಗಳಿಗೂ, ಸಹ ಶಿಕ್ಷಕರಿಗೂ, ಮಕ್ಕಳಿಗೂ, ಹಾಗೂ ಸಮಾಜದ ಮುಖಂಡರಿಗೂ, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಈ ವೇದಿಕೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಷ್ಟು ಹೇಳಿ ನಾನು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಇಲ್ಲಿಯವರೆಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತಿಸಿದ ಜೊತೆಗೆ ಗೌರವ ಸಮರ್ಪಣೆ ನೀಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮತ್ತು ಈ ಒಂದು ಕಾರ್ಯಕ್ರಮದ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಮತ್ತು ಯಾರು ಅನ್ಯತಾ ಭಾವಿಸದೆ ಎಲ್ಲ ಈ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದ ಪರವಾಗಿ ಮತ್ತು ಬಹುಜನ ಹೋರಾಟ ಸಮಿತಿ ತಾಲೂಕು ಘಟಕ ಮತ್ತು ಕೋಲ್ಕೂರು ಘಟಕದ ವತಿಯಿಂದ ಮತ್ತೊಮ್ಮೆ ಮತ್ತು ತಮ್ಮೆಲ್ಲರಿಗೂ ವೇದಿಕೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಕೋರುವ ಜೊತೆಗೆ ಈಗ
ಈಗ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಬಾಬುರಾವ್ ದೊಡ್ಡಮನಿ ನೂತನ PSI ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಹಸೀನಾ ಬೇಗಂ ನೂತನ PSI ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಭಾಗಮ್ಮ ಬಸವರಾಜ್ ಆಡಿನ್ ಇವರು ಕೂಡ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಶರಣಪ್ಪ ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಆನಂದರಾವ್ ಕಿರಣ್ಣ ಗುಪ್ತಾ ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಲಕ್ಷ್ಮಣ್ ವೀರಪ್ಪ ದೊಡ್ಡಮನಿ KPTCL ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಶಿವರಾಜ್ ನೇರಡಿಗಿ ಶಿಕ್ಷಕರು ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿಯಾಗಿ ಶರಣಯ್ಯ R ಹಿರೇಮಠ್, ನಿಂಗಣ್ಣ ಮಾವನೂರ್, ಬಾಬುರಾವ್ S ದೊಡ್ಡಮನಿ ಈ ಎಲ್ಲ ವೇದಿಕೆ ಮೇಲೆ ಆಗಮಿಸಿ ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಈ ಮಹನೀಯರಿಗೆ ಈ ಒಂದು ತಾಲೂಕು ಬಹುಜನ ಹೋರಾಟ ಸಮಿತಿಯಿಂದ ವಿಶೇಷವಾಗಿ ಸನ್ಮಾನ ನೀಡ್ತಾ ಇದೆ. ಈಗ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ವಿಶೇಷ ಸನ್ಮಾನಿತರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಗೌರವಿಸಿ ಶುಭ ಹಾರೈಸಬೇಕಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾವ ಅಡ್ಜಸ್ಟ್ ಮಾಡ್ಕೋಬೇಕು, ತಾಳ್ಮೆ ಅಂದ್ರೆ ಏನು ಇನ್ನೊಂದು ದೊಡ್ಡದು ಆಗ 150 ವರ್ಷದ ಅಲ್ಲೇ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಗೊಳ್ತಕ್ಕಂಥ ಮತ್ತು ಬಂದರ್ಲೆ 2, 4, 6, 7 ಬಂದರ್ಲೆ ಇನ್ನ 3 ಬೇಕಲ್ಲ ವಿಶೇಷ ಸನ್ಮಾನಿತರಿಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸನ್ಮಾನಿಸುವ ಜೊತೆಗೆ ಗೌರವಿಸಿ ಶುಭ ಹಾರೈಸಬೇಕಂತ ವೇದಿಕೆ ಇರ್ತಕ್ಕಂಥ ಎಲ್ಲರಲ್ಲೂ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ ಬಂಧುಗಳೇ. ವಿವಿಧ ಸರ್ಕಾರಿ ಸೇವೆಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೆ ವಿಶೇಷವಾಗಿ ಸನ್ಮಾನ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರ ಜೊತೆಗೆ ಚಪ್ಪಾಳೆ ಹೊಡೆಯುವ ಮುಖಾಂತರ ಗೌರವಿಸಬೇಕಂತ ನಾವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಸನ್ಮಾನಿಸಿ ಶುಭ ಹಾರೈಸಬೇಕಂತ ಮತ್ತೊಮ್ಮೆ ಮೊದಲೊಮ್ಮೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಬಂಧುಗಳೇ. ಮುತ್ತಪ್ಪ ದೊಡ್ಡಮನಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಿಗೆ ವಿನಂತಿ ಮಾಡ್ಕೊಳ್ತಾರೆ. ಮುತ್ತಪ್ಪ ದೊಡ್ಡಮನಿ, ನಿಂಗಣ್ಣ ಮುತ್ತಪ್ಪ ದೊಡ್ಡಮನಿ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿತರಾಗಿ ಆಯ್ಕೆಗೊಂಡಿರ್ತಕ್ಕಂಥ ಬಾಬುರಾವ್ ದೊಡ್ಡಮನಿ PSI ನೂತನ ಮತ್ತು ಹಸೀನಾ ಬೇಗಂ ನೂತನ PSI, ಭಾಗಮ್ಮ ಬಸವರಾಜ್ ಆಡಿನ್ ನೂತನ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಮತ್ತು ಶರಣಪ್ಪ ಮಾವನೂರ್ ಮತ್ತು
ಆನಂದರಾವ್ ಪೀರಣ್ಣ ಗುತ್ತಾ ಮತ್ತು ಲಕ್ಷ್ಮಣ್ ಭೀಮಪ್ಪ ದೊಡ್ಡಮನಿ, ಶಿವರಾಜ್ ನೇರಡಗಿ, ಶರಣಯ್ಯ ಆರ್ ಹಿರೇಮಠ್, ನಿಂಗಣ್ಣ ಮಾವನೂರ್, ಬಾಬುರಾವ್ ಎಂ ದೊಡ್ಡಮನಿ ವಿಶೇಷವಾಗಿ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಶುಭ ಹಾರೈಸಿ ಗೌರವಿಸೋಣ ಅಂತ ಮಾತ್ರ ಹೇಳ್ತಾ, ಈಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸನ್ಮಾನಿಸಿದಾಗಿ ತಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಹೌದು, ನಿಂಗಣ್ಣ ಮಾವನೂರ್ ಅವರ ಪರವಾಗಿ ಅವರ ತಂದೆಯವರು ಕೂಡ ವೇದಿಕೆಯಲ್ಲಿ ಆಗಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೊತಿದ್ದೇನೆ. ಅವ್ರನ್ನು ಕೂಡ ಅವರ ಸುಪುತ್ರದ ಪರವಾಗಿ ಅವ್ರನ್ನ ಸನ್ಮಾನಿಸ್ಬೇಕಂತ ನಿಂಗಣ್ಣ ಮಾವನೂರ್ ಅವರು ತರಬೇತಿ ನಿಮಿತ್ತವಾಗಿ ತೆರಳೋದಕ್ಕಾಗಿ ಅವರ ತಂದೆಯವ್ರನ್ನ ಸನ್ಮಾನಿಸಬೇಕಂತ ಒಂದು ಸಮಿತಿಯಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಿದ್ದಾನೆ. ನಿಂಗಣ್ಣ ಮಾವನೂರ್ ಅವರು ಅವರ ತಂದೆಯಾಗಿರ್ತಕ್ಕಂಥ ಮುತ್ತಪ್ಪಾಡಿನವರು ಅವರ ಮಗನ ಒಂದು ತರಬೇತಿ ನಿಮಿತ್ತವಾಗಿ ತೆರಳೋದಕ್ಕಾಗಿ ಅವರನ್ನ ವಿಶೇಷವಾಗಿ ಸನ್ಮಾನಿಸಬೇಕಂತ ಈ ಸಮಿತಿಯ ಪದಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಟ್ಟಿದ್ದಾನೆ ಬಂಧುಗಳಿಗೆ. ನಿಂಗಣ್ಣ ಮಾವನೂರವರ ತಂದೆಯವರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ.